ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 3 ಆ ರಾತ್ರಿ ವಿಚಿತ್ರವಾಗಿ ಮೌನವಾಗಿತ್ತು. ಸ್ಕೈಲೈನ್ 702 ಲಂಡನ್ಗೆ ಹೊರಡುವ ಕೊನೆಯ ದೀರ್ಘ ಪ್ರಯಾಣ ವಿಮಾನ. ಹೊರಗೆ ಮಳೆ ಸಣ್ಣ ಹನಿಗಳಾಗಿ ಗಾಜಿನ ಗೋಡೆಗಳನ್ನು ತಟ್ಟುತ್ತಿತ್ತು. ಗೇಟ್ ಬಳಿ ಪ್ರತಿಯೊಬ್ಬ ಪ್ರಯಾಣಿಕರ ಬೋರ್ಡಿಂಗ್ ಪಾಸ್ ಮತ್ತು ಪಾಸ್ಪೋರ್ಟ್ ಕಟ್ಟುನಿಟ್ಟಾಗಿ ಸ್ಕ್ಯಾನ್ ಮಾಡಲಾಗುತ್ತಿತ್ತು. ಒಟ್ಟು 81 ಪ್ರಯಾಣಿಕರು ಕನ್ಫರ್ಮ್ಡ್ ಎಂದು ಗೇಟ್ ಸೂಪರ್ವೈಸರ್ ಅಂತಿಮ ವರದಿ ನೋಡುತ್ತಾ ಹೇಳಿದರು. ಬಾಗಿಲು ಮುಚ್ಚಿತು. ವಿಮಾನ ನಿಧಾನವಾಗಿ ರನ್ವೇ ಕಡೆ ಚಲಿಸಿತು. ಕೆಲವೇ ಕ್ಷಣಗಳಲ್ಲಿ ಆ ಭಾರೀ ಯಂತ್ರ ಕತ್ತಲೆಯ ಆಕಾಶವನ್ನು ಚೀರಿಕೊಂಡು ಹಾರಿತು. ಮೊದಲ ಕೆಲವು ಗಂಟೆಗಳು ಸಂಪೂರ್ಣ ಸಾಮಾನ್ಯವಾಗಿದ್ದವು. ಪ್ರಯಾಣಿಕರು ಸಿನಿಮಾ ನೋಡುತ್ತಿದ್ದರು. ಕೆಲವರು ನಿದ್ದೆಗೆ ಜಾರಿದ್ದರು. ಕೆಲವರು ಕಿಟಕಿಯಾಚೆ ಕತ್ತಲೆಯ ಮೋಡಗಳನ್ನು ನೋಡುತ್ತಿದ್ದರು. ವಿಮಾನ ಅಟ್ಲಾಂಟಿಕ್ ಸಾಗರದ ಮೇಲೆ ತಲುಪಿದಾಗ ಸಮಯ ಮಧ್ಯರಾತ್ರಿಯನ್ನು ದಾಟಿತ್ತು. ಅಷ್ಟರಲ್ಲಿ ಕ್ಯಾಬಿನ್ ಲೈಟ್ಗಳು ಕ್ಷಣಕಾಲ ಆನ್ ಆಫ್ ಆದ ಹಾಗೆ ಮೈಕ್ನಲ್ಲಿ ಕರ್ಕಶ ಶಬ್ದ ಕೇಳಿದಂತೆ ಆಯಿತು. ಕೆಲಕಲಾನಿಕರು ಹೆದರುತ್ತಾ ಅವರವರ ಮುಖ ನೋಡಲಾರಂಭಿಸಿದರು. ಅದೇ ಸಮಯದಲ್ಲಿ ಯಾರೋ ನನ್ನ ಪಕ್ಕದಿಂದ ನಡೆದು ಹೋದ ಹಾಗೆ ಅನಿಸ್ತು ಎಂದು ವಯಸ್ಸಾದ ಮಹಿಳೆ ನಡುಗುವ ಧ್ವನಿಯಲ್ಲಿ ಹೇಳಿದಳು. ವಿಮಾನದಲ್ಲಿ ಅಸ್ವಸ್ಥ ಮೌನ ಹರಡತೊಡಗಿತು. ಏರ್ ಹೋಸ್ಟೆಸ್ ಮಾಯಾ ಆಹಾರ ಟ್ರಾಲಿಯನ್ನು ತಳ್ಳುತ್ತಾ ಐಲ್ ಮೂಲಕ ಸಾಗುತ್ತಿದ್ದಳು. ಮುಂದೆ ಹೋಗ್ತಾ ಇದ್ದಕ್ಕಿದ್ದ ಹಾಗೆ ಸೀಟ್ 42C ನೋಡಿ ಹೆದರಿ ಅಲ್ಲೇ ನಿಂತುಬಿಟ್ಲು. ಸೀಟ್ 42C. ಅಲ್ಲಿ ಒಬ್ಬ ವ್ಯಕ್ತಿ ಶಾಂತವಾಗಿ ಕುಳಿತಿದ್ದ. ಕಪ್ಪು ಬಟ್ಟೆ, ಬಿಳಿ, ಆಲ್ಮೋಸ್ಟ್ ಬಣ್ಣ ಕಲಕೊಂಡ ಮುಖ. ನೇರವಾಗಿ ಮುಂದೆ ನೋಡುತ್ತಿದ್ದ. ಮಾಯಾಳ ಕೈಯಲ್ಲಿದ್ದ ಸೀಟಿಂಗ್ ಲಿಸ್ಟ್ ಕಡೆ ಅವಳು ನಿಧಾನವಾಗಿ ನೋಡಿದ್ಲು. 42C. ಸೀಟ್ನಲ್ಲಿ ಯಾವುದು ಪ್ರಯಾಣಿಕ ಟಿಕೆಟ್ ಬುಕಿಂಗ್ ಮಾಡಿಲ್ಲ. ಅವಳ ಗಂಟಲು ಒಣಗಿತು. ಸರ್, ನಿಮ್ಮ ಮೀಲ್? ಆ ವ್ಯಕ್ತಿ ನಿಧಾನವಾಗಿ ಅವಳ ಕಡೆ ತಿರುಗಿದ. ನನಗೆ ಬೇಕಿಲ್ಲ ಎಂದು ಅವನು ಮೃದುವಾಗಿ ಹೇಳಿದ. ಮಾಯಾ ತಕ್ಷಣ ಪರ್ಸರ್ ಬಳಿ ಹೋದಳು. 42C ಪ್ಯಾಸೆಂಜರ್ ಇದ್ದಾನೆ, ಆದರೆ ಸೀಟ್ ಲಿಸ್ಟ್ನಲ್ಲಿ ಯಾರೂ ಇಲ್ಲ. ಮೊದಲಿಗೆ ಯಾರೂ ನಂಬಲಿಲ್ಲ. ಒಂದೇ ಕ್ಷಣದಲ್ಲಿ ಭಯ ಸಂಪೂರ್ಣ ಕ್ಯಾಬಿನನ್ನು ಆವರಿಸಿತು. ಒಬ್ಬ ಮಹಿಳೆ ಪ್ರಾರ್ಥನೆ ಮಾಡತೊಡಗಿದಳು. ಒಬ್ಬ ಯುವಕ ಮೊಬೈಲ್ನಲ್ಲಿ ವಿಡಿಯೋ ತೆಗೆಯಲು ಯತ್ನಿಸಿದ. ಆದರೆ ಅವನ ಕ್ಯಾಮೆರಾದಲ್ಲಿ 42C ಸೀಟ್ ಮಸುಕಾಗಿ ಮಾತ್ರ ಕಾಣುತ್ತಿತ್ತು. ಕ್ಯಾಬಿನ್ ಲೈಟ್ಗಳು ಮತ್ತೆ ಮಿಂಚಿದವು. ಪ್ರತಿಯೊಬ್ಬರ ಬೋರ್ಡಿಂಗ್ ಪಾಸ್ ಮತ್ತು ಪಾಸ್ಪೋರ್ಟ್ ಪರಿಶೀಲನೆ ನಡೆಯಿತು. ಎಲ್ಲ ದಾಖಲೆಗಳು ಅಸಲಿ. ಕೊನೆಗೆ 42C. ನಿಮ್ಮ ಹೆಸರು ಎಂದು ಪರ್ಸರ್ ಕೇಳಿದ. ಆ ವ್ಯಕ್ತಿ ಕೆಲ ಕ್ಷಣ ಮೌನವಾಗಿದ್ದ. ನಂತರ ಆರ್ಯನ್. ಅವನು ತನ್ನ ಪಾಸ್ಪೋರ್ಟ್ ನೀಡಿದ. ಅದು ಸಹ ಅಸಲಿ. ಆದರೆ ಏರ್ಲೈನ್ ಡೇಟಾಬೇಸ್ನಲ್ಲಿ ಅವನ ಹೆಸರು ಇರಲಿಲ್ಲ. ಪ್ಯಾಸೆಂಜರ್ ಮ್ಯಾನಿಫೆಸ್ಟ್ನಲ್ಲಿ ಅವನ ದಾಖಲೆ ಇರಲಿಲ್ಲ. ಡಿಜಿಟಲ್ ಸಿಸ್ಟಮ್ನಲ್ಲಿ ಅವನ ಅಸ್ತಿತ್ವವೇ ಇರಲಿಲ್ಲ. ವಿಮಾನದ ಒಳಗಿನ CCTV ಫುಟೇಜ್ ಪರಿಶೀಲಿಸಲಾಯಿತು. ಸೆಕ್ಯೂರಿಟಿ ಚೆಕ್, ಬೋರ್ಡಿಂಗ್ ಗೇಟ್, ಬೋರ್ಡಿಂಗ್ ರಿಂಗ್ ಬ್ರಿಡ್ಜ್ ಎಲ್ಲ ಫುಟೇಜ್ ರಿವೈಂಡ್ ಮಾಡಲಾಯಿತು. ಆದರೆ ಆರ್ಯನ್ ಎಲ್ಲಿಯೂ ಕಾಣಿಸಲಿಲ್ಲ. ಟೆಕ್ನಿಷಿಯನ್ ನಡುಗುವ ಕೈಯಿಂದ ಸೀಟ್ 42C ಫುಟೇಜ್ ನೋಡಿದ. ಆರ್ಯನ್ ಅಲ್ಲಿ ಕುಳಿತಿದ್ದ ಮಸುಕು ಆಗಿ ತೋರಿಸುತ್ತಿದ್ದು ಹಠಾತ್ತನೆ. ಕುಳಿತಿದ್ದ ಆರ್ಯನ್ ಫುಟೇಜ್ ಸ್ಕ್ರೀನ್ ಎದುರುಗಡೆ ಬಂದಂತೆ ಆಯಿತು. ಟೆಕ್ನಿಷಿಯನ್ ಕುರ್ಚಿಯಿಂದ ಹಿಂದಕ್ಕೆ ಸರಿದ. ಇದು ಇಂಪಾಸಿಬಲ್. ಅದೇ ಸಮಯದಲ್ಲಿ ಕಾಕ್ಪಿಟ್ನಲ್ಲಿ ವಿಚಿತ್ರ ಘಟನೆಗಳು ಆರಂಭವಾದವು. ರೇಡಾರ್ ಮೇಲೆ ಕೆಲವು ಕ್ಷಣಗಳಿಗೆ ಅಪರಿಚಿತ ಸಿಗ್ನಲ್ ಕಾಣಿಸಿತು. ನಂತರ ಅಳಿದು ಹೋಯಿತು. ನ್ಯಾವಿಗೇಷನ್ ಸಿಸ್ಟಮ್ ಗ್ಲಿಚ್ ಆಗತೊಡಗಿತು. ಕ್ಯಾಪ್ಟನ್ ಬೆವರಿಡಿಸಿಕೊಂಡ. ಆರ್ಯನ್ ಇನ್ನೂ ಕಿಟಕಿಯಾಚೆ ಕತ್ತಲೆಯ ಆಕಾಶವನ್ನೇ ನೋಡುತ್ತಿದ್ದ. ಮಾಯಾ ನಿಧಾನವಾಗಿ ಹತ್ತಿರ ಬಂದಳು. ನೀವು ಯಾರು? ನಾನು ಕೊನೆಗೂ ಮನೆಗೆ ಹೋಗುತ್ತಿದ್ದೇನೆ. ಅವನ ಧ್ವನಿ ಮತ್ತೆ ಆ ವಿಚಿತ್ರ ಎಕೋ ಜೊತೆಗೆ ಕೇಳಿಸಿತು. ಮಾಯಾಳ ದೇಹದೊಳಗೆ ಚಳಿ ಓಡಿತು. ಕೆಲ ಗಂಟೆಗಳ ನಂತರ ಸ್ಕೈಲೈನ್ 702 ಲಂಡನ್ನಲ್ಲಿ ಲ್ಯಾಂಡ್ ಆಯಿತು. ರನ್ವೇ ಸುತ್ತ ಭದ್ರತಾ ವಾಹನಗಳು ನಿಂತಿದ್ದವು. ಪೊಲೀಸರು ಮತ್ತು ಅಧಿಕಾರಿಗಳು ವಿಮಾನವನ್ನು ಸುತ್ತುವರಿದರು. ಒಬ್ಬೊಬ್ಬ ಪ್ರಯಾಣಿಕರನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿ ಕೆಳಗೆ ಇಳಿಸಲಾಯಿತು. ವಿಮಾನದಲ್ಲಿ ಭಯದ ವಾತಾವರಣ ಇನ್ನೂ ಉಳಿದಿತ್ತು. ಕೊನೆಗೆ ಪೊಲೀಸರು 42C ಕಡೆ ನಡೆದರು. ಸೀಟ್ ಖಾಲಿ. ಕಿಟಕಿಯ ಮೇಲೆ ಹಿಮದಂತೆ ಚಳಿಯ ಗುರುತು. ಸೀಟ್ ಮೇಲೆ ಹಳೆಯ ಅರ್ಧ ಸುಟ್ಟು ಬೋರ್ಡಿಂಗ್ ಪಾಸ್ ಇದ್ದವು. ಹಾಗಾದರೆ ವಿಮಾನದಲ್ಲಿ ಆರ್ಯನ್ ಆಗಮನದ ಉದ್ದೇಶವೇನು?
ಬಂದವನು ನಿಗೂಢವಾಗಿ ಕಣ್ಮರೆಯಾಗಿದ್ದು ಹೇಗೆ? ಪೊಲೀಸರ ತನಿಖೆ ಆರಂಭವಾದಾಗ ಬಯಲಾದ ವಿಷಯ ಬೆಚ್ಚಿ ಬೀಳಿಸುವಂತಿತ್ತು. ತನಿಖೆಯಲ್ಲಿ ಒಂದು ಹಳೆಯ ಫೈಲ್ ಪತ್ತೆಯಾಯಿತು. ಸರಿಯಾಗಿ 10 ವರ್ಷಗಳ ಹಿಂದೆ, ಅದೇ ದಿನ, ಅದೇ ಸಮಯ. ಆ ಫ್ಲೈಟ್ಗೆ ಹತ್ತಬೇಕಿದ್ದ ಒಬ್ಬ ಪ್ರಯಾಣಿಕ ಆರ್ಯನ್. ಅವನ ಸೀಟ್ ನಂಬರ್ ಕೂಡ 42C. ಆರ್ಯನ್ ಆಗ ತಾನೇ ಹುಟ್ಟಿದ ತನ್ನ ಕಂದಮ್ಮನನ್ನು ಮತ್ತು ಪ್ರೀತಿಯ ಹೆಂಡತಿಯನ್ನು ನೋಡಲು ಲಂಡನ್ಗೆ ಹೋಗಬೇಕಿತ್ತು. ವಿಮಾನ ನಿಲ್ದಾಣಕ್ಕೆ ಹೊರಡುವುದು ತಡವಾಗಿದ್ದರಿಂದ ಫ್ಲೈಟ್ ಹಿಡಿಯಲೇಬೇಕೆಂಬ ಅವಸರದಲ್ಲಿ ಕ್ಯಾಬ್ ಚಾಲಕ ವೇಗವಾಗಿ ಗಾಡಿ ಚಲಾಯಿಸುತ್ತಿದ್ದ. ಇನ್ನೇನು ವಿಮಾನ ನಿಲ್ದಾಣ ಹತ್ತಿರವಾಯಿತು ಎನ್ನುವಷ್ಟರಲ್ಲಿ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಂಬಕ್ಕೆ ಜೋರಾಗಿ ಡಿಕ್ಕಿ ಹೊಡೆಯುತ್ತದೆ. ಆ ಭೀಕರ ಅಪಘಾತದಲ್ಲಿ ಆರ್ಯನ್ ಅಲ್ಲಿಯೇ ಪ್ರಾಣ ಬಿಡುತ್ತಾನೆ. ಈ ವಿಷಯ ಕೇಳಿ ಎಲ್ಲರಿಗೂ ದಿಗ್ಭ್ರಮೆಯಾಗುತ್ತದೆ. ಎಲ್ಲರ ಕಣ್ಣುಗಳಲ್ಲಿಯೂ ಅರಿಯದಂತೆ ನೀರು ತುಂಬಿ ಬರುತ್ತದೆ. ಒಬ್ಬ ಅಧಿಕಾರಿಯು ಕೊನೆಯ CCTV ಫುಟೇಜ್ ನೋಡುತ್ತಿದ್ದ. ಖಾಲಿ ಕಾರಿಡೋರ್, ಮಂದ ಬೆಳಕು. ಕೆಲ ಕ್ಷಣಗಳಿಗೆ ಒಂದು ನೆರಳು ಕಾಣಿಸಿತು, ಆರ್ಯನ್ನಂತೆ. ಅದು ನಿಧಾನವಾಗಿ ಮುಂದೆ ನಡೆಯಿತು, ಮತ್ತೆ ಕತ್ತಲೆಯೊಳಗೆ ಕರಗಿ ಹೋಯಿತು. ಆರ್ಯನ್ 9 ವರ್ಷಗಳಿಂದ ಸುಮ್ಮನೆ ಇದ್ದು 10ನೇ ವರ್ಷಕ್ಕೆ ಆ ವಿಮಾನದಲ್ಲಿ ನಿಗೂಢವಾಗಿ ಬಂದದ್ದಾದರೂ ಯಾಕೆ? ಆ ಪ್ರಶ್ನೆ ನಿಗೂಢವಾಗೇ ಉಳಿಯುತ್ತೆ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಇದೇ ತರಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಕೇಳಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟೋರಿ ಇಷ್ಟವಾದ್ರೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ.